ರಾಮನಗರದಲ್ಲಿ ಕಾಟೇರ ಸಿನಿಮಾ ರೀತಿಯಲ್ಲಿ ಪತ್ತೆಯಾದಂತಹ ತಲೆಬುರುಡೆ ಪತ್ತೆಯಾಗಿದೆ. ಒಂದೇ ಮನೆಯಲ್ಲಿ 15ಕ್ಕೂ ಹೆಚ್ಚು ತಲೆಬುರುಡೆ ಪತ್ತೆಯಾಗಿದೆ. ಕಾಟೇರ ಸಿನಿಮಾದಲ್ಲಿ ಮೊದಲ ಸೀನ್ ಬರೋದೇ ಆ ತಲೆಬುರುಡೆ ಸೀನ್. ಹಾಗೆ ರಾಮನಗರದಲ್ಲೂ ಕೂಡ ತಲೆಬುರುಡೆ ಪತ್ತೆಯಾಗಿದೆ. ಅಸ್ಥಿ ಪಂಜರ ನೋಡಿ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ರಾಮನಗರದ ಜೋಗೂರು ದೊಡ್ಡಿಯಲ್ಲಿ ನಡೆದಿರುವಂತಹ ಘಟನೆ. ವಾಮಾಚಾರಕ್ಕೆ ಅಸ್ಥಿಪಂಜರ ಇಟ್ಕೊಂಡಿದ್ದ ಭೂಪ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಗ್ರಾಮದ ಬಲರಾಮ್ ಎಂಬಾತನಿಂದ ವಾಮಾಚಾರ ನಡೆಸಲಾಗ್ತಾ ಇತ್ತು. ತೋಟದ ಮನೆಯಲ್ಲಿ ತಲೆಬುರುಡೆಗಳು, ಅಸ್ಥಿಪಂಜರ ಪತ್ತೆಯಾಗಿದೆ. ಗ್ರಾಮಸ್ಥರನ್ನ ಹೆದರಿಸೋದಕ್ಕೆ ತಲೆಬುರುಡೆಯನ್ನ ಇಟ್ಟಿದ್ದ ಬಲರಾಮ್ ಅಮಾವಾಸ್ಯೆ ಎಂದು ಪೂಜೆ ಮಾಡಿ ಈತ ಭಯಪಡಿಸ್ತಾ ಇದ್ದ ಗ್ರಾಮಸ್ಥರಿಗೆ. ಪ್ರಶ್ನಿಸಿದ್ರೆ ವಾಮಾಚಾರ ಮಾಡುವುದಾಗಿ ಬೆದರಿಕೆಯನ್ನ ಹಾಕ್ತಾ ಇದ್ದ. ಪೂಜೆ ಮಾಡ್ತಿದ್ದಾಗಲೇ ಬಿಡದಿ ಪೊಲೀಸರು ಬಲರಾಮ್ ಎಂಬಾತನನ್ನ ಬಂಧಿಸಿದ್ದಾರೆ. ಬಲರಾಮ್ ಹಾಗೂ ಆತನ ಸಹೋದರ ರವಿ ಎಂಬಾತನನ್ನ ಅರೆಸ್ಟ್ ಮಾಡಲಾಗಿದೆ. ಇಬ್ಬರು ಸೇರಿ ಗ್ರಾಮಸ್ಥರನ್ನ ಹೆದರಿಸೋದಕ್ಕೆ ಮನೆಯಲ್ಲಿ ತಲೆಬುರುಡೆ, ಅಸ್ಥಿಪಂಜರಗಳನ್ನ ಇಟ್ಕೊಂಡಿದ್ದ. ಯಾಕೆ ಏನು ಅಂತ ಪ್ರಶ್ನೆ ಮಾಡೋದಕ್ಕೆ ಹೋದ್ರೆ ಗ್ರಾಮಸ್ಥರಿಗೆ ವಾಮಾಚಾರ ಮಾಡೋದಾಗಿ ಬೆದರಿಕೆ ಹಾಕ್ತಾ ಇದ್ದಂತೆ. ಈ ನಿಟ್ಟಿನಲ್ಲಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಇಬ್ಬರನ್ನು, ಬಲರಾಮ್ ಹಾಗೂ ಆತನ ಸಹೋದರ ರವಿ ಎಂಬಾತನನ್ನ ಬಂಧಿಸಿದ್ದಾರೆ, ವಿಚಾರಣೆಗೆ ಒಳಪಡಿಸಿದ್ದಾರೆ. ರಾಮನಗರದ ಜೋಗೂರು ದೊಡ್ಡಿಯಲ್ಲಿ ನಡೆದಿರುವಂತಹ ಘಟನೆ. ಒಂದೇ ಮನೆಯಲ್ಲಿ ಸುಮಾರು 15 ತಲೆಬುರುಡೆಗಳು ಪತ್ತೆಯಾಗಿದೆ. ಹಲವಾರು ಅಸ್ಥಿಪಂಜರಗಳು ಪತ್ತೆಯಾಗಿದೆ. ತೋಟದ ಮನೆಯಲ್ಲಿ ಈ ರೀತಿಯಾಗಿ ಅಮಾವಾಸ್ಯೆಯ ದಿನದಂದು ಪೂಜೆ ಮಾಡಿ ಈತ ಗ್ರಾಮಸ್ಥರನ್ನ ಹೆದರಿಸ್ತಾ ಇದ್ದ. ಪ್ರಶ್ನೆ ಮಾಡಿದ್ರೆ ಅವರ ವಿರುದ್ಧವೇ ವಾಮಾಚಾರ ಮಾಡುವುದಾಗಿ ಅವರಿಗೆ ಬೆದರಿಕೆಯನ್ನ ಹಾಕ್ತಾ ಇದ್ದ. ಈ ನಿಟ್ಟಿನಲ್ಲಿ ಗ್ರಾಮಸ್ಥರು ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಪೊಲೀಸರು ಈಗ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಏನಾಯ್ತು? ಸೇಮ್ ಪಿಕ್ಚರ್ ತರ ಆಯ್ತು ಅಣ್ಣ, ಇದು ಹಳೆ ಕಾಲ ಪಿಕ್ಚರ್ ತರ. ಯಾಕೆ ಏನ್ ರೂಲ್ಸು, ಏನ್ ರೂಲ್ಸು ತರದು? ಥೇಟ್ ಸಿನಿಮಾ ರೀತಿಯಲ್ಲೇ, ಅಂದ್ರೆ ಅಲ್ಲಿ ಯಾರೋ ಹೇಳ್ತಾ ಇದ್ರು ಗ್ರಾಮಸ್ಥರು ಕೂಡ, ಸಿನಿಮಾದಲ್ಲಿ ನಾವು ನೋಡಿರ್ತೀವಿ ಇಂತಹ ಸೀನ್ಗಳನ್ನೆಲ್ಲ, ಅದೇ ರೀತಿ ಇಲ್ಲಿ ನೋಡಬಹುದು ಅಂತ. ಹೌದು, ನಿಜಕ್ಕೂ ಸಿನಿಮಾ ನೋಡಿದ ರೀತಿಯಲ್ಲೇ ಆಗುತ್ತೆ. ವಾಮಾಚಾರ ಅಂತ ಬಂದಾಗ ಇದೇ ರೀತಿಯ ಸೀನ್ಗಳನ್ನ ನಾವು ಸಿನಿಮಾಗಳಲ್ಲಿ ಸಾಕಷ್ಟು ನೋಡಿರ್ತೀವಿ. ಅದೇ ರೀತಿಯ ಒಂದು ಚಿತ್ರಣ, ರಿಯಲ್ ಆಗಿ ನಡೆದಿರುವಂತಹ ಒಂದು ಘಟನೆ. ರಾಮನಗರದ ಜೋಗೂರು ದೊಡ್ಡಿಯಲ್ಲಿ ಇದೇ ರೀತಿಯಾಗಿ ಅಮಾವಾಸ್ಯೆಯಂದು ವಾಮಾಚಾರ ಮಾಡೋದಕ್ಕೆ ಅಂತ ಸುಮಾರು 15ಕ್ಕೂ ಹೆಚ್ಚು ತಲೆಬುರುಡೆಗಳು, ಒಂದಷ್ಟು ಅಸ್ಥಿಪಂಜರಗಳನ್ನ ಇಟ್ಟು ಅಲ್ಲಿ ಹೆದರಿಸುವಂತಹ ಪ್ರಯತ್ನ, ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ, ವಾಮಾಚಾರ ಮಾಡೋದಕ್ಕೆ ಏನೆಲ್ಲ ಬಳಕೆ ಮಾಡಲಾಗುತ್ತೆ ಆ ವಸ್ತುಗಳನ್ನೆಲ್ಲ ಅಲ್ಲಿಟ್ಟು ಪೂಜೆ ಮಾಡುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಈಗ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಂತಹ ಇಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್, ನಿಜಕ್ಕೂ ಅದನ್ನ ನೋಡಿದಾಗ, ಅಲ್ಲಿ ಮಾಡ್ಕೊಂಡಿರುವಂತಹ ವ್ಯವಸ್ಥೆಯನ್ನ ನೋಡಿದಾಗ ನಾವು ಇದುವರೆಗೂ ಸಿನಿಮಾಗಳಲ್ಲಿ ವಾಮಾಚಾರ ಹೀಗೆ ಮಾಡ್ತಾರೆ ಹಾಗೆ ಮಾಡ್ತಾರೆ ಅಂತ ನೋಡ್ತಾ ಇದ್ವಿ. ಈಗ ರಿಯಲ್ ಆಗೇ ಇದು ಕೂಡ ಇದೇ ರೀತಿ ವಾಮಾಚಾರ ಮಾಡುವಂಥದ್ದು ಅನ್ನೋದು ಅಲ್ಲಿ ಗೊತ್ತಾಗ್ತಾ ಇದೆ. ಈ ಪ್ರಕರಣ ಹೇಗೆ ಬೆಳಕಿಗೆ ಬಂತು? ಈಗ ಇಬ್ಬರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಹೆಚ್ಚಿನ ಡೀಟೇಲ್ಸ್ ಈ ನಿಟ್ಟಿನಲ್ಲಿ ಏನ್ ಕೊಡ್ತೀರಿ ಪ್ರವೀಣ್? ಖಂಡಿತ ರಜನಿ, ಈ ದೃಶ್ಯಗಳನ್ನೆಲ್ಲ ನೋಡಿದ್ರೆ ಬಹುಶಃ ನಾವೆಲ್ಲ ಸಿನಿಮಾಗಳಲ್ಲಿ ನೋಡೋ ದೃಶ್ಯಗಳೇ ಈ ರೀತಿ ಕಣ್ಮುಂದೆ ಕಾಣ್ತಾ ಇರುವಂತದ್ದು. ಅಂದ್ರೆ ಅಸ್ಥಿ ಪಂಜರಗಳು, ಬುಡೆಗಳನ್ನ ಇಟ್ಕೊಂಡು ಪೂಜೆ ಮಾಡುವಂತದ್ದು ಇವತ್ತಿಗೂ ಕೂಡ ಹಳ್ಳಿಗಳಲ್ಲಿ ಇದೆಯಾ ಅನ್ನೋ ಒಂದಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇರುವಂತದ್ದು. ಅಂದ್ರೆ ರಾಮನಗರ ಜಿಲ್ಲೆ ಬಿಡದಿ ಹೋಬಳಿಯ ಏನು ಜೋಗುರ್ದೊಡ್ಡಿ ಗ್ರಾಮದ ಬಲರಾಮ್ ಏನಿದ್ದಾನೆ, ಆತನ ತೋಟದ ಮನೆಯಲ್ಲಿ ಈ ರೀತಿ ಒಂದು ಪೂಜೆಯನ್ನ ಮಾಡ್ತಾ ಇರುವಂತದ್ದು. ಕಳೆದ ಹಲವು ವರ್ಷಗಳಿಂದ ಇದೇ ಕೆಲಸವನ್ನ ಆತ ಮಾಡ್ಕೊಂಡು ಬರ್ತಾ ಇದ್ದಾನೆ ಅಂತ ಹೇಳಿ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ವಾಮಾಚಾರ ಮಾಡ್ಲಿಕ್ಕೋಸ್ಕರ ಬೂಡೆ ಜೊತೆಗೆ ಅಸ್ಥಿ ಪಂಜರಗಳು, ಅದಕ್ಕೆ ಬೇಕಾದಂತ ಒಂದಷ್ಟು ವಸ್ತುಗಳನ್ನ ಆ ತೋಟದ ಮನೆಯಲ್ಲಿ ಇಟ್ಕೊಂಡು ಪ್ರತಿ ಅಮಾವಾಸ್ಯೆ ಮತ್ತು ಉಣ್ಮೆಯಲ್ಲಿ ಪೂಜೆ ಮಾಡ್ತಿದ್ದ ಅಂತ ಹೇಳಿ ಗೊತ್ತಾಗ್ತಾ ಇರುವಂತದ್ದು. ಆದ್ರೆ ಇದನ್ನ ಪ್ರಶ್ನಿಸ್ಲಿಕ್ಕೂ ಹೋದಂತ ಗ್ರಾಮಸ್ಥರ ಮೇಲೆ ಸಹಜವಾಗಿ ವಾಮಾಚಾರ ಮಾಡ್ತೀವಿ, ಮಾಟ ಮಾಡ್ತೀವಿ ಅಂದ್ರೆ ಹಳ್ಳಿಗಳಲ್ಲಿ ಸಹಜವಾಗಿ ಎದುರ್ಕೊಂತಾರೆ. ಹಾಗಾಗಿ ಯಾರು ಕೂಡ ಆತನ ಸವಾಸಕ್ಕೆ ಹೋಗದೆ ಇಷ್ಟು ದಿನಗಳ ಕಾಲ ಕಾದಿದ್ರು. ಆದ್ರೆ ನಿನ್ನೆ ಅಮಾವಾಸ್ಯೆ ಇದ್ದಂತ ಸಂದರ್ಭದಲ್ಲಿ ಈ ರೀತಿ ಜೋರಾಗಿ ಶಬ್ದವನ್ನ ಮಾಡ್ಕೊಂಡು ಅಲ್ಲಿ ಪೂಜೆಯನ್ನ ಮಾಡ್ತಿದ್ದಂತ ವೇಳೆ ಎಲ್ಲರೂ ಕೂಡ, ಗ್ರಾಮಸ್ಥರೆಲ್ಲರೂ ಕೂಡ ಒಟ್ಟಾಗಿ ಹೋಗಿ ಆತನನ್ನ ಕರ್ಕೊಂಡು ಬಂದು ಇದೀಗ ಪೊಲೀಸರಿಗೆ ಒಪ್ಸಿರುವಂತದ್ದು. ಈತ ಮಾನಸಿಕ ಅಸ್ವಸ್ಥ ಅಂತೇಳಿ ಗೊತ್ತಾಗ್ತಾ ಇರುವಂತದ್ದು. ಕಳೆದ ಹಲವು ವರ್ಷಗಳಿಂದ ಈತ ಆ ಬುಡೆ ಮತ್ತೆ ಅಸ್ಥಿ ಪಂಜರಗಳನ್ನ ಸಂಗ್ರಹಿಸುವಂತ ಕೆಲಸ ಮಾಡ್ತಿದ್ದ. ಆ ತೋಟದ ಮನೆಯಲ್ಲಿ ಸ್ಮಶಾನ ಕಾಳಿ
ಮಠ ಅಂತ ಹೇಳಿ ಒಂದು ಬೋರ್ಡ್ ಅನ್ನ ಹಾಕೊಂಡು ಒಂದು ಮನೆಯನ್ನ ನಿರ್ಮಿಸ್ಕೊಂಡು ಈ ರೀತಿ ಪೂಜೆಯನ್ನ ಮಾಡ್ತಿದ್ದ ಅಂತ ಹೇಳಲಾಗ್ತಾರೆ. ಅಂತಂದ್ರೆ ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅವ್ರ ಜೊತೆ ಹೋಗುವಂಥದ್ದು, ಅದನ್ನ ಗುರುತು ಮಾಡ್ಕೊಳ್ಳುವಂಥದ್ದು, ಒಂದಷ್ಟು ತಿಂಗಳುಗಳಾದ ನಂತರ ಅಲ್ಲಿ ಆ ಭೂಮಿಯನ್ನ ಅಗೆದು ಅಲ್ಲಿಂದ ಅಸ್ಥಿ ಪಂಜರ ಮತ್ತೆ ಬುಡೆಗಳನ್ನ ತಂದು ಈ ರೀತಿಯಲ್ಲಿ ಪೂಜೆಯನ್ನ ಮಾಡ್ತಾ ಇದ್ದ. ಕೇಳಕ್ಕೂ ಹೋದ್ರಂತ ಸ್ಥಳೀಯರನ್ನು ಕೂಡ ಬೆದರಿಸ್ತಾ ಇದ್ದ ಅಂತ ಹೇಳಿ ಹೇಳ್ತಾರೆ. ಅಂತಂದ್ರೆ ಬಲರಾಮ ಮತ್ತೆ ಆತನ ಸಹೋದರ ರವಿ ಏನಂದ್ರೆ ಈತನ ಇಬ್ರು ಕೂಡ ಗ್ರಾಮಸ್ಥರು ಪೊಲೀಸರಿಗೆ ಒಪ್ಸಿರುವಂತದ್ದು. ಇಬ್ರು ಮೇಲೂ ಕೂಡ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿರುವಂತದ್ದು. ಅಂದ್ರೆ ನಿಜಕ್ಕೂ ಕೂಡ ಈ ರೀತಿ ಒಂದು ವಾಮಾಚಾರ ಮಾಟ ಮಂತ್ರ ಮಾಡೋದ್ರಿಂದ ಸಾಕಷ್ಟು ಅಲ್ಲಿನ ಸ್ಥಳೀಯರು ಕೂಡ ಭಯಭೀತರಾಗಿದ್ರು. ಹಾಗಾಗಿ ಈಗ ಪೊಲೀಸರಿಗೆ ಅವರಿಬ್ರನ್ನು ಕೂಡ ಒಪ್ಸಿರುವಂತದ್ದು. ಅಂದ್ರೆ ಈ ರೀತಿ ಗ್ರಾಮಗಳಲ್ಲಿ ವಾಮಾಚಾರವನ್ನ ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಕೂಡ ಇದೀಗ ಪ್ರಶ್ನೆ ಆಗಿರುವಂತದ್ದು ರಜನಿ. ಓಕೆ ಪ್ರವೀಣ್, ಎಷ್ಟು ಸಮಯದಿಂದ ಈ ರೀತಿ ಮಾಡ್ತಿದ್ದಾನೆ, ಗ್ರಾಮಸ್ಥರಿಗೆ ಯಾವಾಗ ಗೊತ್ತಾಯ್ತು? ಜೊತೆಗೆ ಆತ ವಾಮಾಚಾರ ಮಾಡ್ತಾ ಇದ್ದಿದ್ದು ಆ ಪ್ರಯೋಗವನ್ನ ಯಾರ ಮೇಲಾದ್ರೂ ಮಾಡಿದ್ದಂಥದ್ದು, ಅಂಥ ಪ್ರಕರಣಗಳೇನಾದ್ರೂ ಬೆಳಕಿಗೆ ಬಂದಿದ್ದು, ಅಂದ್ರೆ ಈ ಪರಿಣಾಮಗಳು ಯಾರ ಮೇಲಾದ್ರೂ ಬೀರಿದ್ಯಾ? ಆ ತರ ಪ್ರಕರಣಗಳೇನಾದ್ರೂ ಗ್ರಾಮಸ್ಥರು ಏನ್ ಹೇಳ್ತಿದ್ದಾರೆ ಅಂತ? ಖಂಡಿತ ರಜನಿ, ಹಲವು ವರ್ಷಗಳಿಂದ ಸುಮಾರು 10 ರಿಂದ 15 ವರ್ಷಗಳಿಂದನೂ ಕೂಡ ಈತ ಮಾಡ್ತಿದ್ದ. ಅದ್ರ ಜೊತೆಗೆ ಅಲ್ಲಿ ಒಂದು ಮಾತನ್ನು ಕೂಡ ಹೇಳ್ತಾನೆ, ಹಿಂದೆ ನಮ್ಮ ತಾತ ನಮ್ಮ ತಂದೆಯವರು ಕೂಡ ಇದೇ ರೀತಿ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿರುವಂತದ್ದು. ಆದ್ರೆ ಇದು ಗ್ರಾಮಸ್ಥರಿಗೆ ಇದು ಯಾವ ರೀತಿ ಎಫೆಕ್ಟ್ ಆಗಿಲ್ಲ. ಆದ್ರೆ ಯಾಕೆ ಈ ರೀತಿ ಮಾಡ್ತಿದ್ದ ಅಂತ ಹೇಳಿ ಗ್ರಾಮಸ್ಥರಿಗೂ ಕೂಡ ಗೊತ್ತಿಲ್ಲ. ಯಾಕೆಂದ್ರೆ ಈ ರೀತಿ ಆತ ಗ್ರಾಮಸ್ಥರು ಹೇಳೋದ್ರ ಪ್ರಕಾರ ಆತ ಮಾನಸಿಕವಾಗಿ ಅಸ್ವಸ್ಥ ಆಗಿದ್ದ. ಇದೇ ಸ್ಮಶಾನಕ್ಕೆ ಹೋಗುವಂತದ್ದು, ಈ ರೀತಿ ಬುಡೆಯನ್ನ ಕಲೆಕ್ಟ್ ಮಾಡ್ಕೊಂಡ್ಬಂದು ಪೂಜೆಯನ್ನ ಮಾಡ್ತಿದ್ದ. ಆದ್ರೆ ಇದರಿಂದ ಆತನಿಗೆ ಏನ್ ಲಾಭ ಅನ್ನುವಂಥದ್ದು ಕೂಡ ಗ್ರಾಮಸ್ಥರಿಗೆ ಗೊತ್ತಿಲ್ಲ. ಯಾಕೆಂದ್ರೆ ಗ್ರಾಮಸ್ಥರು ಪ್ರಶ್ನೆ ಮಾಡುವಂತ ಒಂದೊಂದು ಸಂದರ್ಭದಲ್ಲಿ ಆ ಗ್ರಾಮಸ್ಥರನ್ನ ಬೆದರಿಸುವಂತ ಕೆಲಸ ಮಾಡ್ತಿದ್ದ. ಆಗ ಸ್ಥಳೀಯವಾಗಿ ಗ್ರಾಮಸ್ಥರು ಆತ ಏನಾದ್ರೂ ನಮ್ಮ ಮೇಲೆ ಪ್ರಯೋಗ ಮಾಡ್ತಾನೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಆತನ ಮೇಲೆ ಯಾರು ಕೂಡ ತಲೆ ಕೆಡಿಸ್ಕೊಂತಿರ್ಲಿಲ್ಲ. ಆತ ಏನೇ ಮಾಡಿದ್ರು ಕೂಡ ಯಾರು ಕೂಡ ಅವನನ್ನು ಹೋಗಿ ಪ್ರಶ್ನೆ ಮಾಡ್ತಿರ್ಲಿಲ್ಲ. ಆದ್ರೆ ಇದು ಅತಿರೇಕಕ್ಕೆ ಹೋದಂತ ಸಂದರ್ಭದಲ್ಲಿ ಆತ ತೋಟದ ಮನೆಯಲ್ಲಿ ಈ ರೀತಿ ಜೋರಾಗಿ ಪೂಜೆನ ಮಾಡುವಂತ ಸಂದರ್ಭದಲ್ಲಿ ಆ ಕಡೆ ಅಕ್ಕಪಕ್ಕ ಜಮೀನವರು ಆಗಿರ್ಬೋದು, ಜೊತೆಗೆ ಮನೆಗಳಿರುವಂತ ಸಾಕಷ್ಟು ಸಮಸ್ಯೆ ಆಗುತ್ತೆ. ಯಾವುದೇ ಕಾರಣಕ್ಕೂ ಈತನನ್ನ ಬಿಡಬಾರ್ದು ಅಂತೇಳಿ ಎಲ್ಲರೂ ಕೂಡ ಒಟ್ಟಾಗಿ ಹೋಗಿ ನೆನೆ ರಾತ್ರಿ ಆತನನ್ನ ಪೊಲೀಸರಿಗೆ ಒಪ್ಸಿರುವಂತ ಸದ್ಯ. ಇದರಿಂದ ಯಾರಾದ್ರೂ ನೊಂದಿದ್ದಾರಾ? ಜೊತೆಗೆ ಈತ ಯಾರನ್ನಾದ್ರೂ ಬೇರೆ ವ್ಯಕ್ತಿಗಳನ್ನ ಅಲ್ಲಿ ಕರ್ಕೊಂಡ್ಬಂದ್ ಏನಾದ್ರು ಮಾಟ ಮಂತ್ರ ಮಾಡ್ತಿದ್ನಾ, ಇಲ್ಲ ಅವ್ರಿಗೇನಾದ್ರೂ ಆಶ್ವಾಸನೆ ಕೊಟ್ಟು ಈ ರೀತಿ ನಿಮಗೆ ಕೆಲಸಗಳನ್ನ ಮಾಡ್ಕೊಡ್ತೀನಿ, ವಾಮಾಚಾರ ಮಾಡಿದ್ದೆ ಆದ್ರೆ ನಿಮ್ಗೆ ಒಳ್ಳೇದಾಗುತ್ತೆ, ಅಥವಾ ಬೇರೆಯವ್ರ ಮೇಲೆ ಯಾವ್ದಾದ್ರು ಪ್ರಯೋಗ ಮಾಡಿದ್ದಾರ ಅಂತೇಳಿ ಈಗ ಪೊಲೀಸರು ತನಿಖೆ ವೇಳೆ ಗೊತ್ತಾಗುವಂತದ್ದು ರಜನಿ. ಬಲರಾಮ್ ಎಂಬಾತ ಮಾನಸಿಕ ಅಸ್ವಸ್ಥ, ಓಕೆ, ಆದ್ರೆ ಆತನ ಸಹೋದರ ರವಿ ಕೂಡ ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ದ ಅನ್ನುವಂಥದ್ದು. ಬೇರೆ ಸಂಬಂಧಿಕರು ಯಾರು ಇರ್ಲಿಲ್ವಾ ಈತನಿಗೆ ಬುದ್ಧಿ ಹೇಳುವಂತವ್ರು ಅಂತ? ಖಂಡಿತ ರಜನಿ, ಅಂದ್ರೆ ಬಲರಾಮ್ಗೆ ಸಹೋದರ ರವಿ ಕೂಡ ಸಾಥನ್ನ ಕೊಡ್ತಾ ಇದ್ದ. ಆತ ಬೇರೆ ಯಾರನ್ನಾದ್ರೂ ಕರ್ಕೊಂಡ್ಬಂದು ಇಲ್ಲಿಗೆ ವಾಮಾಚಾರಕ್ಕೆ ಒಳಪಡಿಸಿದ್ನ ಅಂತೇಳಿ ಪೊಲೀಸ್ ಈಗ ತನಿಖೆ ಮಾಡ್ಬೇಕಾಗಿರೋದು. ಅಂದ್ರೆ ಇಷ್ಟೆಲ್ಲ ಗೊತ್ತಿದ್ರು ಕೂಡ ಸಹೋದರ ಯಾಕೆ ಆತನನ್ನ ಪೊಲೀಸರಿಗೆ ಒಪ್ಸುವಂತ ಕೆಲಸ ಮಾಡಿಲ್ಲ? ಯಾಕಂತಂದ್ರೆ ಗ್ರಾಮದ ಮಧ್ಯದಲ್ಲಿ ಈ ರೀತಿ ದೊಡ್ಡ ಮಟ್ಟದಲ್ಲಿ ವಾಮಾಚಾರ ಮಾಡೋದ್ರಿಂದ ಸಾಕಷ್ಟು ಸಮಸ್ಯೆ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ಯಾಕೆ ಈತ ಬೇರೆಯವ್ರಿಗೆ ಹೇಳಿಲ್ಲ, ಮಾಹಿತಿ ಕೊಡ್ಲಿಲ್ಲ ಅನ್ನೋ ಒಂದು ಆರೋಪದ ಮೇಲೆ ಆತನನ್ನು ಕೂಡ ಬಂದಿರುವಂತದ್ದು. ಆದ್ರೆ ಆತ ಈ ಎಲ್ಲದಕ್ಕೂ ಕೂಡ ಅವನು ಆ ಸಹೋದರನ ಜೊತೆ ಇದ್ದ. ಆತ ಇಷ್ಟೆಲ್ಲ ಮಾಡಿದ್ರು ಕೂಡ ಪೊಲೀಸರಿಗೆ ಮಾಹಿತಿಯನ್ನ ಕೊಡದೆ ಕಳ್ಳಾಟವನ್ನ ಆಡಿದ. ಹಾಗಾಗಿ ಆತನ ಮೇಲೂ ಕೂಡ ಈಗ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿರುವಂತದ್ದು. ಅಂದ್ರೆ ಇದೆಲ್ಲರೂ ಒಟ್ಟಾರೆಯಾಗಿ ಗೊತ್ತಾಗುವಂತದ್ದು ಏನಂತಂದ್ರೆ ಇದರಿಂದ ಬೇರೆಯವ್ರಿಗೆ ಯಾರಿಗಾರು ಅನ್ಯಾಯ ಆಗಿದ್ಯಾ ಅನ್ನೋಂಥದ್ದು ಪೊಲೀಸ್ನ ತನಿಖೆ ವೇಳೆ ಗೊತ್ತಾಗುವಂತದ್ದು. ಓಕೆ, ಥ್ಯಾಂಕ್ ಯು ಪ್ರವೀಣ್ ಮಾಹಿತಿಗೆ. ಒಟ್ನಲ್ಲಿ ಈಗ ಬಲರಾಮ್ ಎಂಬಾತನನ್ನ ಬಂಧಿಸಿದ್ದಾರೆ. ಆತ ಮಾನಸಿಕ ಅಸ್ವಸ್ಥ ಅನ್ನುವಂಥದ್ದು ಈಗ ಸದ್ಯದ ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿದೆ. ಯಾಕೆ ಈ ತರ ಮಾಡ್ತಾ ಇದ್ದ ಅನ್ನೋದು ಇನ್ನಷ್ಟೇ ಪೊಲೀಸರ ತನಿಖೆಯಿಂದಷ್ಟೇ ಮಾಹಿತಿಗಳು ಹೊರಬರಬೇಕಾಗಿದೆ. ದೃಶ್ಯಗಳಲ್ಲಿ ಒಂದು ಕಡೆ ನಾವು ಗಮನಿಸಬಹುದು, ಥೇಟ್ ಸಿನಿಮಾ ರೀತಿಯಲ್ಲಿ ವಾಮಾಚಾರಕ್ಕೆ ಏನೆಲ್ಲ ವ್ಯವಸ್ಥೆಗಳನ್ನ ಮಾಡಬಹುದು ಆ ರೀತಿ ವ್ಯವಸ್ಥೆಗಳನ್ನ ಮಾಡಿಕೊಂಡು ಆತ ಎಷ್ಟು ಜನರ ಮೇಲೆ ವಾಮಾಚಾರ ಮಾಡಿದ್ದಾನೆ, ಇದರ ಪ್ರಯೋಗವನ್ನ ಮಾಡಿದ್ದಾನೆ ಅನ್ನೋದಕ್ಕಿಂತ ಆತ ಇದನ್ನ ಈ ರೀತಿ ಮಾಡಿಕೊಂಡು ಆತ ಹೆದರಿಸ್ತಾ ಇದ್ದ ಅನ್ನುವಂಥದ್ದು ಈಗ ಗ್ರಾಮಸ್ಥರು ಹೇಳ್ತಾ ಇದ್ದಿದ್ದು. ಗ್ರಾಮಸ್ಥರು ಕೂಡ ಆತನ ಬಳಿ ಪ್ರಶ್ನೆ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಆತ ಹೆದರಿಸ್ತಿದ್ದ, ಎಲ್ಲಿ ನಮ್ಮ ಮೇಲೆ ಈ ರೀತಿಯ ಪ್ರಯೋಗವನ್ನ ಮಾಡ್ತಾನೋ ಅಂತ ಇಷ್ಟು ದಿನ ಅವರು ಕೂಡ ಸುಮ್ಮನಿದ್ರು. ಇದು ಅತಿರೇಕಕ್ಕೆ ಹೋದಂತಹ ಸಂದರ್ಭದಲ್ಲಿ ಗ್ರಾಮಸ್ಥರು ಅಲ್ಲಿ ಸುಮ್ಮನೆ ಕೂರ್ಲಿಲ್ಲ, ಪೊಲೀಸರಿಗೆ ಮಾಹಿತಿಯನ್ನ ತಿಳಿಸಿದ್ದಾರೆ. ಜೊತೆಗೆ ಈತನಿಗೆ ಆತನ ಸಹೋದರ ಕೂಡ ಸಾಥ್ ಕೊಡ್ತಾ ಇದ್ದ. ಈಗ ಇಬ್ಬರನ್ನ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಹಲವು ದಿನಗಳಿಂದ ಈ ರೀತಿ ಮಾಡ್ತಾ ಇದ್ದ. ಸ್ಮಶಾನಕ್ಕೆ ಹೋಗಿ ಯಾವ್ದಾದ್ರು ತಲೆಬುರುಡೆ ಸಿಕ್ಕಿದ್ರೆ ಅದನ್ನ ಎತ್ಕೊಂಡು ಬಂದು ಮನೇಲಿ ಕಲೆಕ್ಷನ್ ಅನ್ನ ನೋಡಬಹುದು ನಾವು. ಸುಮಾರು 15ಕ್ಕೂ ಹೆಚ್ಚು ತಲೆಬುರುಡೆಗಳನ್ನ ಇಟ್ಟಿರುವಂತದ್ದು. ಜೊತೆಗೆ ಸ್ಮಶಾನದಲ್ಲಿ ಸಿಕ್ಕಂತಹ ಮೂಳೆಗಳು, ಅಸ್ಥಿಪಂಜರಗಳು ಎಲ್ಲವನ್ನ ತಂದು ಅಲ್ಲಿ ಸ್ಟಾಕ್ ಹಾಕೊಂಡು ಇಟ್ಕೊಂಡಿದ್ದಾನೆ. ಇದನ್ನ ಪ್ರಶ್ನೆ ಮಾಡೋದಕ್ಕೆ ಹೋದಂತಹ ಗ್ರಾಮಸ್ಥರಿಗೆ ನಿಮ್ಮ ಮೇಲೆ ವಾಮಾಚಾರ ಪ್ರಯೋಗ ಮಾಡ್ತೀನಿ ಅಂತ ಹೆದರಿಸಿ ಬೆದರಿಸಿ ಬಹಳ ದಿನಗಳಿಂದ ಇದೇ ರೀತಿಯ ಕೃತ್ಯದಲ್ಲಿ ತೊಡಗಿದ್ದ. ಈಗ ಆತನನ್ನ
ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಈತ ಮಾನಸಿಕ ಅಸ್ವಸ್ಥ. ಯಾಕಾಗಿ ಈ ರೀತಿ ಮಾಡ್ತಿದ್ದ? ಈತನಿಗೆ ಸಪೋರ್ಟ್ ಮಾಡಿದಂತಹ ರವಿ, ಆತನ ಸಹೋದರ, ಅವರು ನಾರ್ಮಲ್ಲ ಅಥವಾ ಅವರು ಕೂಡ ಮಾನಸಿಕರ ಅನ್ನೋದಷ್ಟೇ ಇನ್ನೂ ಗೊತ್ತಾಗಬೇಕಾಗಿದೆ. ಆದರೆ ಈತನ ಕುಟುಂಬಸ್ಥರು ಈತನಿಗೆ ಬುದ್ಧಿ ಹೇಳೋದಕ್ಕೂ ಕೂಡ ಮುಂದಾಗ್ತಾ ಇರಲಿಲ್ಲ. ಯಾಕಾಗಿ ಈತ ಈ ರೀತಿ ಮಾಡ್ತಾ ಇದ್ದ, ಏನು ಈತನ ಸಮಸ್ಯೆ ಅನ್ನೋದು ಇನ್ನಷ್ಟೇ. ಪೊಲೀಸರು ಈಗಾಗಲೇ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ, ಇಬ್ಬರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಯಾಕೆ ಏನು ಅನ್ನೋದು ಇನ್ನಷ್ಟೇ ತನಿಖೆಯಿಂದ ತಿಳಿದು ಬರಬೇಕಾಗಿದೆ. ಒಟ್ಟಿನಲ್ಲಿ ನಾವು ಈಗ ಸದ್ಯದ ದೃಶ್ಯಗಳನ್ನ ಗಮನಿಸಿದಾಗ ಒಂದು ಸಿನಿಮಾದಲ್ಲಿ ವಾಮಾಚಾರ ಪ್ರಯೋಗ ಯಾವ ರೀತಿ ಮಾಡ್ತಾರೆ, ತಲೆ ಬುರುಡೆಗಳನ್ನ ಇಡುವಂಥದ್ದು, ಅಲ್ಲಿ ಅಸ್ಥಿಪಂಜರಗಳನ್ನ ನೇತು ಹಾಕಿರುವಂಥದ್ದು, ಇದೇ ರೀತಿಯ ಘಟನೆ ಇದು. ನಿಜವಾದ ಘಟನೆ, ಅಂದ್ರೆ ನೈಜವಾಗಿ ನಡೆದಿರುವಂತಹ ಘಟನೆ, ರಾಮನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ವಾಮಾಚಾರ ಪ್ರಯೋಗ ಯಾವ ರೀತಿ ಮಾಡ್ತಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಈ ರೀತಿ ಬೆದರಿಸಿ ಈತ ಈ ಕೃತ್ಯದಲ್ಲಿ ಹಲವು ದಿನಗಳಿಂದ ನಿರತವಾಗಿದ್ದ.